ಹೆಲೋ, ನಾನು ಸತೀಶ್. ನಾನಿವತ್ತು ಮೈಸೂರಿಂದ ಕೂರ್ಗಲ್ಲಿರೋ ಮಂಡಲಪೇಟೆ ಟ್ರೆಕ್ಕಿಂಗ್ ಬಂದೀನಿ. ಸೊ ನೀವು ನನ್ನ ಹಿಂದೆ ನೋಡ್ತಾ ಇದ್ದೀರಲ್ಲ, ಅದು ಮಂಡಲಪೇಟೆ. ಎಸ್, ನೀವು ನನ್ನ ಹಿಂದೆ ನೋಡ್ತಾ ಇರೋದು ಮಂಡಲಪೇಟೆ. ಸೊ ನಾನು ಮಂಡಲಪೇಟೆ ಟ್ರೆಕ್ಕಿಂಗ್ ಬಂದೀನಿ, ಯಾಕಂದರೆ ಈ ಬಿಸಿಲುಗಾಲದಲ್ಲಿ ರಿಲ್ಯಾಕ್ಸೇಷನ್ ತೊಗೊಳೋದಕ್ಕೆ. ನೋಡಿ, ಇಲ್ಲಿಂದ ವ್ಯೂ ಕೂಡ ನೋಡಿ ಹೆಂಗದ, ಚೆನ್ನಾಗಲ್ಲ ವ್ಯೂ. ಸೊ ನೀವು ಮಂಡಲಪೇಟೆ ಟ್ರೆಕ್ಕಿಂಗ್ ಬರಬೇಕಂದ್ರೆ ಆ್ಯಕ್ಚುಲಾಗಿ ಪೀಕಿಗೆ ಹೋಗ್ಬೇಕಂದ್ರೆ 2 ಕಿಲೋಮೀಟರ್ಸ್ ವಾಕಿಂಗ್ ಮಾಡಬೇಕು. ಇವತ್ತು ಮಂಡೇ ಆಗಿರೋದ್ರಿಂದ, ವೆಡ್ನೆಸ್ಡೇ ಆಗಿರೋದ್ರಿಂದ ಇವತ್ತು ಬಿಟ್ಟಿಲ್ಲ, ಏನೋ ಕೆಲಸ ಅದಂತ. ಸೊ ನಾನು ಮಾತ್ರ ಇಲ್ಲೇ ಇದ್ದೀನಿ. ಸೊ ನಾನು ಇವಾಗ ಬರೋವಾಗ 2 ಇಡ್ಲಿ, 1 ವಡೆ, ಹಾಗೆ 1 ಕಾಫಿ ಕುಡ್ಕೊಂಡು ಬಂದೆ. ಟ್ರೆಕ್ಕಿಂಗಿಗೆ ಜೀಪಲ್ಲಿ ಬಂದೆ. ಜೀಪಲ್ಲಿ ಬರೋಕ್ಕೆ 2,500 ರೂಪಾಯಿ ತೊಗೊತಾರೆ ಒಬ್ರಿಗೆ. ಎಸ್, ಜೀಪಲ್ಲಿ ಬರೋಕ್ಕೆ ಒಬ್ರಿಗೆ 2,500 ರೂಪಾಯಿ ತೊಗೊತಾರೆ. ನೀವು ಮುಂದೆನೇ ಟಿಫಿನ್ ತಿಂದ್ಕೊಂಡು ಬರಬೇಕು. ಇಲ್ಲಿ ಕಾರು ಬೈಕ್ನೆಲ್ಲ ಓಡ್ಸೋಕ್ಕಾಗಲ್ಲ, ಜೀಪ್ ಟ್ರೆಕ್ಕಿಂಗ್ ಇರೋದ್ರಿಂದ ಇಲ್ಲಿ ಕಾರು ಬೈಕ್ನೆಲ್ಲ ಓಡ್ಸೋಕ್ಕಾಗೋದಿಲ್ಲ. ಸೊ ಜೀಪಲ್ಲಿ ಬರೋದು ಸ್ವಲ್ಪ ಈಸಿ ಇರ್ತದೆ. ನೋಡಿ ಗೈಸ್, ಕೆಳಗೆ ಹೆಂಗಿದೆ ಗೈಸ್, ಚೆನ್ನಾಗಿದೆ ಕೆಳಗೆ ಫುಲ್ಲು ವ್ಯೂ ಪಾಯಿಂಟ್ಸ್ ಚೆನ್ನಾಗಿದೆ. ಸೊ ಇದು ಮಂಡಲಪೇಟೆಗೆ ಬರಬೇಕು ಅಂದರೆ ಕೂರ್ಗಿಗೆ ಬಂದು ಅಲ್ಲಿಂದ ಬರಬೇಕು. ಸೊ ಅದೇ ಜೀಪಿಗೆ ಬರಬೇಕಂದ್ರೆ 2,500 ರೂಪಾಯಿ ಆಗುತ್ತೆ. ಬರೋಕ್ಕೆ ಮುಂಚೆ ಟಿಫಿನ್ ತಿಂದ್ಕೊಂಬರಬೇಕು. ಎಸ್, ಇವಾಗ ಫುಲ್ಲು ಪೀಕ್ಗೆ ಹೋಗೋಕ್ಕೆ ಬಿಡ್ತಾಯಿಲ್ಲ. ಇವಾಗ ಹಾಲಿಡೇಸ್ ಆಗಿರೋದ್ರಿಂದ ಪೀಕ್ ಹೋಗೋದಕ್ಕೆ ಬಿಡ್ತಾಯಿಲ್ಲ. ಸೊ ಇಲ್ಲೇ ಇರಬೇಕು, ಇಲ್ಲೇ ನೋಡಬೇಕು. ಮಂಚು ನೋಡಿರಿ, ಅಲ್ಲಿ ಮಂಚು ಫುಲ್ಲು ಪೀಕ್ ಮೀಟ್ ಆಗ್ತದೆ. ಅಲ್ಲಿ ಮಂಚು ಪೀಕ್ ಮೀಟ್ ಆಗ್ತದೆ, ಕಾಣಿಸ್ತಾ? ಪೀಕ್ ಮೀಟ್ ಆಗ್ತದೆ. ಸೊ ನೀವು ಇಲ್ಲಿಗೆ ಬರಬೇಕಂದ್ರೆ ಸ್ವಲ್ಪ ಕಷ್ಟನೇ. ಇಲ್ಲಿ ಹುಲಿಗಳೆಲ್ಲ ಇರ್ತವೆ, ಹುಲಿಗಳು, ಚಿರತೆಗಳು, ನರಿಗಳು ಎಲ್ಲ ಇರ್ತವೆ. ಸೊ ಬರಬೇಕಂದ್ರೆ ಕಷ್ಟ. ಸುಮ್ಮನೆ ಯಾರಂದ್ರೆ ಅವ್ರು ಒಬ್ಬೊಬ್ಬರ ಬರಬೇಡ್ರಿ, ಒಂದು ಗ್ರೂಪಲ್ಲಿ ಬರ್ರಿ, ಇಲ್ಲ ಒಂದು ಆರ್ಗನೈಸ್ ಮಾಡ್ಕೊಂಬರ್ರಿ. ಸುಮ್ಮನೆ ಹೆಂಗಂದ್ರೆ ಹಂಗೆ ಬರಬೇಡ್ರಿ. ಇಲ್ಲಿ ಪ್ರಾಣಿಗಳು ಇರ್ತವೆ, ಫಾರೆಸ್ಟ್ ಆಗಿರೋದ್ರಿಂದ. ಸೊ ಅದು ನಿಮಗೆ ಜೀಪಲ್ಲಿ ಬರಬೇಕಂದ್ರೆ ಒಂದು ಅರ್ಧ ಗಂಟೆ ಬೇಕಾಗುತ್ತೆ. ಬರೋಕ್ಕೆ ಅರ್ಧ ಗಂಟೆ, ಹೋಗೋಕ್ಕೆ ಇಲ್ಲಾಂದರೆ 45 ಮಿನಿಟ್ಸ್ ಬೇಕಾಗುತ್ತೆ. ಸೊ ಬರೋಕ್ಕೆ 45, ಹೋಗೋಕ್ಕೆ 45 ಮಿನಿಟ್ಸ್ ಬೇಕಾಗುತ್ತೆ. ಸೊ ಅದು ಟೋಟಲ್ ಒಂದು 2.5-3 ಅವರ್ಸ್ ಆಗುತ್ತೆ ಟೋಟಲ್ ಟ್ರೆಕ್ಕಿಂಗಿಗೆ. ನೋಡಿ, ತುಂಬ ಕಷ್ಟ. ನನಗೆ ಆಯಾಸ ಬರ್ತದೆ. ಇನ್ನೂ ಪೀಕಿಗೆ ಹೋಗಿಲ್ಲ, ಪೀಕಿಗೆ ಬಿಟ್ಟಿಲ್ಲ ಅಂತ, ಆದರೂ ಹತ್ತಿನಲ್ಲ, ಎಷ್ಟು ಆಯಾಸ ಬರ್ತದೆ, ತುಂಬ ಆಯಾಸ ಬರ್ತದೆ. ಸೊ ಈ ಪೀಕ್ ಟ್ರೆಕ್ಕಿಂಗ್ ಮಾಡಿದ್ರೆ ಅಷ್ಟು ಈಸಿ ಅಲ್ಲ. ಸೊ ನೀವು ಯಾರು ಹಿಂಗೆಲ್ಲ ಹತ್ತಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ಒಂದು ಐಡಿಯಾ, ಒಂದು ಪ್ರಾಸೆಸ್ ಇಟ್ಕೊಂಡು ಹತ್ತಾರೆ. ಸುಮ್ಮನೆ ಇಷ್ಟ ಬಂದಂಗೆ ಹತ್ಬೇಡ್ರಿ. ನೋಡಿರಿ, ನಾನು ಈ ವಿಡಿಯೋ ಮಾಡೋಕ್ಕೆ ಎಷ್ಟು ಕಷ್ಟ ಬೀಳ್ತಾಯಿದ್ದೆ, ಇಷ್ಟು ಆಯಾಸ ಬಿಟ್ಕೊಂಡು ಮಾಡ್ತಾಯಿದ್ದೆ. ಚೆನ್ನಾಗದ ವ್ಯೂ ನೋಡಿ ವ್ಯೂ ನೋಡಿ ಹೆಂಗದ, ಚೆನ್ನಾಗದ ವ್ಯೂ. ತುಂಬ ಗಾಳಿ, ಇವಾಗ ಗಾಳಿ ಚೆನ್ನಾಗಿ ಬರ್ತದೆ. ಆ್ಯಕ್ಚುಲಿಗೆ ಸಮ್ಮರ್ಗೆ ತುಂಬ ಬಿಸಿಲಿತ್ತು. ಸಮ್ಮರ್ ಮೈಸೂರಲ್ಲಿ 35, 37, 38 ಆ ಥರ ತುಂಬ ಬಿಸಿಲಿತ್ತು. ಸೊ ಇವಾಗ ಇಲ್ಲಿಗೆ ಒಂದು 2 ಡೇಸ್ ಕೂರ್ಗ್ ಟ್ರಿಪ್ ಬಂದಿದ್ದು, ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ ಬಾಡಿ. ಸ್ವಲ್ಪ ಕೂಲ್ ಕ್ಲೈಮೇಟ್ಗೆ ಗಾಳಿ ನೋಡಿ ಹೆಂಗಲ್ಲ, ಗಿಡಗಳೆಲ್ಲ ಹೆಂಗಲ್ಲ ಆಡ್ತದೆ. ಅವು ಆ್ಯಕ್ಚುಲಿಯಾಗಿ ಏನೋ ಮಾತಾಡೋಕ್ಕೆ ಯೋಚನೆ ಮಾಡ್ತದಲ್ಲ, ಮಾತಾಡೋಕ್ಕಾದ್ರೆ ಹಿಂಗೆ ಅಲ್ಲಾಡ್ಕೊಂಡು ಹೇಳ್ತಾ ಇದ್ದ ಗಾಳಿಗಳು. ಸೊ ಅದು ಗಾಳಿಗಳು
ತೋರಿಸ್ತೀನಿ. ಸೊ ಇದು ಇನ್ನು ಟ್ರೆಕ್ಕಿಂಗು ನೋಡಿರಿ. ಆ್ಯಕ್ಚುಲಾಗಿ ನಾನು ಇವಾಗ ಹೆಂಗೆ ನಡ್ಕೊಂಡು ಹೋಗ್ತೀನಿ ಅಂತ ನೋಡಿರಿ, ನಿಮ್ಗೆ ಅವಾಗ ಗೊತ್ತಾಗುತ್ತೆ ಟ್ರೆಕ್ಕಿಂಗ್ ಅಂದರೆ ಎಷ್ಟು ಕಷ್ಟ. ಯಾಕಂದರೆ ನಾನು ನಿಂತ್ಕೊಂಡು ಹೇಳ್ತಾಯಿದ್ರೆ ನೀವು ಹೆಂಗೆ ನಡೀತಾನೆ ಅಂತ ಗೊತ್ತಾಗೋದಿಲ್ಲ. ಸೊ ಇವಾಗ ನಿಮ್ಗೆ ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ತುಂಬ ಕಷ್ಟ ಟ್ರೆಕ್ಕಿಂಗ್ ಮಾಡೋದು ಅಂತ. ಅರ್ಥಾಯ್ತಾ? ತುಂಬ ಕಷ್ಟ ಟ್ರೆಕ್ಕಿಂಗ್ ಮಾಡೋದು. ಆಯಾಸ ಬರ್ತದೆ ನನಗೆ, ತುಂಬ ಆಯಾಸ ಬರ್ತದೆ ನೋಡಿ. ಹಾಂ, ವಿಡಿಯೋ ಹೆಂಗದು ವ್ಯೂ ಅದ ಅಂಥ ವ್ಯೂ ತೋರಿಸ್ಬೇಕಂದ್ರೆ ಎಷ್ಟು ಕಷ್ಟ ಬಿದ್ದು ಬಂದಿರಬೇಕು. 100-200 ಕಿಲೋಮೀಟ್ರ್ ಬಂದಿರಬೇಕು ಮೈಸೂರಿಂದ ಇಲ್ಲಿಗೆ ಇಂಥ ವಿಡಿಯೋ ಮಾಡಿ ನಿಮಗೆ ತೋರ್ಸೋಕ್ಕೆ. ಏನಂದರೆ ಇದು ನೋಡಿದ್ರೆ ನೋಡಿ ಹೆಂಗೆ ವಿಡಿಯೋ ಸಾಧರು. ಸೊ ಇವಾಗ ಸತ್ಯಯುಗಕ್ಕೆ ಹೋಗ್ಬೇಕಂದ್ರೆ ಸಾತ್ವಿಕ ಆಹಾರ ತಿನ್ನಬೇಕು, ತಪಸ್ಸು ಮಾಡಬೇಕು, ಸಾತ್ವಿಕ, ಆಮೇಲೆ ಟ್ರೂತ್ಫುಲ್ನೆಸ್, ನಿಜಾನೇ ಮಾತಾಡಬೇಕು. ನೀವು ಒಳ್ಳೇದು ಮಾಡಿರಿ, ಕೆಟ್ಟದ್ದು ಮಾಡಿರಿ, ತಪ್ಪು ಮಾಡಿಸಿ, ಟ್ರೂತ್ಫುಲ್ನೆಸ್, ಮೆರ್ಸಿ, ದಯ. ನಿಮಗೆಲ್ಲನ ದಯ ತೋರ್ಸೋಕ್ಕೆ ಬರುತ್ತೆ ಅಂದರೆ ಅದು ದಯನೇ ತೋರಿಸಿ. ಓಕೆ, ಇದ್ರ ಜೊತೆಗೆ ಇನ್ನೊಂದು ಆಧಾರವನ್ನು ನಿಲ್ಲಿಸಿ. ಸೊ ಇದು ಸಾತ್ವಿಕ ಆಹಾರ, ಇವೆಲ್ಲ ಮಾಡೋದ್ರಿಂದ ಒಳ್ಳೆ ಕ್ಲೈಮೇಟ್ ನೋಡ್ತಾ ಇದ್ದೀವಿ. ನೋಡಿ ಗಾಯ್ಸ್, ಹೆಂಗಿದೆ ನಮ್ಮ ವ್ಯೂ. ಚೆನ್ನಾದ ಹೆಂಗೆ ನಿಂತ್ಕೊಂಡಿದ್ದು ನೋಡಿ. ಹಾಂ, ಹೆಂಗೆ ಎಷ್ಟು ಆನಂದವಾಗಿ ನಿಂತ್ಕೊಂಡಿದೆ. ಅದು ನಿಜನೇ ಹೇಳಬೇಕು, ಇಷ್ಟು ಆನಂದವಾಗಿ ನಿಂತ್ಕೊಂಡು. ಆದರೂ ಒಂದು ಕಡೆ ಭಯ ಆಗ್ತದೆ, ಯಾಕೆ ಇಷ್ಟು ಎತ್ತರದಲ್ಲಿದ್ದೀವಿ, ಇಷ್ಟು ಮಾಡ್ತೀನಿ ಅಂತ ನೋಡ್ರಿ. ನೋಡಿದ್ರೆ ನೋಡಿ ನಾನು ಹಿಂಗೆ ಟ್ರೆಕ್ಕಿಂಗ್ ಮಾಡೋದು ನೋಡಿ. ಇದು ಇಂಥ ವ್ಯೂ ಅದಂತ. ಇಂಥ ಕಡೆ ನಿಮಗೆ ಸೀನರಿ ತೋರಿಸ್ಬೇಕಂದ್ರೆ ಎಷ್ಟು 200 ಕಿಲೋಮೀಟ್ರಿಂದ ಬಂದಿದ್ದಾರೆ ಮೈಸೂರಿಂದ ಮಡಿಕೇರಿಗೆ ಇಂಥ ವ್ಯೂ ತೋರಿಸೋಕ್ಕೆ. ಸೊ ನೀವು ಸತ್ಯಯುಗಕ್ಕೆ ಹೋಗಬೇಕು ಅಂದರೆ ಸಾತ್ವಿಕ ಆಹಾರ ತಿನ್ನಬೇಕು, ತಪಸ್ಸು ಮಾಡಬೇಕು, ನಿಜಾನೇ ಮಾತಾಡಬೇಕು. ಇದು ಮಲ್ಲೆಪೇಟೆ ಹಿಂಗಿನ ವ್ಯೂ. ಈ ವ್ಯೂ ನೋಡಿರಿ, ಇಂಥ ವ್ಯೂ ಅದ. ಇಂಥ ವ್ಯೂನ ತೋರ್ಸೋಕ್ಕೆ ಅಲ್ಲಿ ನೋಡಿರಿ, ಹದ್ದು ಅದು ಒರಿಜಿನಲ್ ಹದ್ದು. ಅದು ಒರಿಜಿನಲ್ ಹದ್ದು ಅಂದರೆ ಅದೊಂದು 10-20 ಅಡಿ ಇರ್ತದೆ. ಮಿಸ್ ರಾಬಂದು ಅಂದರೆ ಅದು ಒರಿಜಿನಲ್ ಹದ್ದು. ಅಂದರೆ ಒರಿಜಿನಲ್ ಈಗಲ್ 10-20 ಫೀಟ್ಸ್ ಇರ್ತದೆ. ಗದ್ದ ಅಂದರೆ 1 ಅಡಿ ಇರ್ತದೆ. ಸೊ ನೀವು ಅದು ಅಲ್ಲಿ ನೋಡಿದ್ದು ಅದು ಫುಲ್ಲು ನೋಡಿ. ಅಲ್ಲಿ ನೋಡಿ ಮಂಚು, ಎಷ್ಟು ಮಂಚು ಅದು ಅಂತ. ಈಸಿ ಇರೋದಿಲ್ಲ. ನಾನು ಇವಾಗ ಟ್ರೆಕ್ಕಿಂಗ್ನಾಗ ಇಟ್ಕೊಂಡು ಹೋಗ್ತೀನಿ, ಹೇಗೆ ಇರ್ತದೆ ನೋಡಿರಿ. ಅಷ್ಟು ಈಸಿ ಅನ್ಕೂ ಇರೋದಿಲ್ಲ ಟ್ರೆಕ್ಕಿಂಗ್ ಇಳಿಯೋದು. ನಿಮ್ಗೆ ಇಳ್ಕೊಂಡು ತೋರಿಸ್ತಾ ಇದ್ರೆ ನಿಮ್ಗೊಂದು ಲೈವ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇಳ್ಕೊಂಡು ಹೋಗ್ತಾಯಿದ್ರೆ ನಿಮ್ಗೊಂಥರ, ನಾನಿವಾಗ ಹೆಂಗೆ ಇಳ್ಕೊಂಡು ಹೋಗ್ತೀನಿ ಟ್ರೆಕ್ಕಿಂಗ್ ನೋಡಿ. ಇವಾಗ ನಾನು ನಿಂತ್ಕೊಂಡು ಹೆಂಗೆ ನಡೀತೀನೋ ಗೊತ್ತಾದರೆ ನೀವು ಬಂದರೆ ಹೆಂಗೆ ಎಕ್ಸ್ಪೀರಿಯನ್ಸ್ ಆಗುತ್ತೋ ಗೊತ್ತಾಗುತ್ತೆ ನಡೆಯೋಕ್ಕೆ. ಯಾವ ಟ್ರೆಕ್ಕಿಂಗ್ ಆಗಿದ್ರು ಇಲ್ಲಿ ಹದ್ದುಗಳಿರ್ತವೆ, 10-20 ಫೀಟ್ಸ್ ಹದ್ದುಗಳಿರ್ತವೆ, ಹಾವುಗಳಿರ್ತವೆ, ಆನೆಗಳಿರ್ತವೆ, ಚಿರತೆಗಳಿರ್ತವೆ, ಇವೆಲ್ಲ ಇರ್ತವೆ. ಅಡವಿ ಮನುಷ್ಯರು ಇರ್ತಾರೆ, ಹುಲಿಗಳಿರ್ತವೆ, ಸಿಂಹಗಳಿರ್ತವೆ, ಎಲ್ಲ ಇರ್ತವೆ. ಅಡವಿ ಮಾಂಸ ಇಲ್ಲ, ಅಡವಿ ಮಾಂಸ ಇರೋದಿಲ್ಲ ಮೋಸ್ಟ್ಲಿ.
ಸುಮಾರು ದೊಡ್ಡ ದೊಡ್ಡ ಫಾಲ್ಸಲ್ಲಿ ಹಾಗೆ ಇಲ್ಲೂ ಇದೇ ಇರ್ಬೋದು ಗೊತ್ತಿಲ್ಲ ನೋಡಿ. ಅಷ್ಟು ಈಸಿ ಅಲ್ಲ ಹಿಂಗೆ ನಡ್ಕೊಂಡು ಹೋಗೋದು, ಎಷ್ಟು ಕಷ್ಟ, ತುಂಬ ಕಷ್ಟ. ನಡ್ಕೊಂಡು ಹೋಗೋದು ತುಂಬ ಕಷ್ಟ. ಅಲ್ಲೊಂದು ಕಡೆ ರೋಡ್ ಇದ್ದಂಗೆ ಅದು ನೋಡ್ತೀನಿ, ರೋಡ್ ಇದು ಹೋಗುತ್ತಾ ಇಲ್ಲ ಅಂತ ನೋಡ್ತಾ ಇದ್ದೀವಿ ನೋಡಿ. ವಾಟರ್ ಫಾಲ್ಸ್ ಹೆಂಗದೆ, ನಾನು ಸತೀಶ್ ನೋಡಿ ನಿಮ್ಗೆ ವಾಟರ್ ಫಾಲ್ಸ್ ಹೆಂಗದ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಇವಕ್ಕೆ ಬಿಸ್ಕೆಟ್ಸ್ ಹಾಕಿದ್ರೆ ಮೀನುಗಳೆಲ್ಲ ಬಂದು ಇಲ್ಲಿ ಬಿಸ್ಕೆಟ್ಸು ಮಂಡಕ್ಕೆಲ್ಲ ತಿಂತವೆ. ಹಾಗೆ ಇಲ್ಲಿ ನೋ ಫಿಶಿಂಗು, ಇಲ್ಲಿ ನೋ ಫಿಶಿಂಗು. ನೋಡಿರಿ ವಾಟರ್ ಫಾಲ್ಸ್ ಹೆಂಗದೆ, ಒಳ್ಳೆ ವಾಟರ್ ಫಾಲ್ಸ್ ವಿಡಿಯೋ ನೋಡಿ. ನೋಡಿ ಇದು ಒಂದು ಚೆನ್ನಾಗದಲ್ಲ ಇದು ವಾಟರ್ ಫಾಲ್ಸ್. ಇದು ಕೂರ್ಗಲ್ಲಿ ನೋಡಿ ವಾಟರ್ ಫಾಲ್ಸ್. ಮೇಲೆ ನೋಡಿ ಪೆಂಗ್ವಿನ್ ಇದ್ದಾವೆ, ಮೇಲೆ ಪೆಂಗ್ವಿನ್ ಇದ್ದಾವೆ. ಚೆನ್ನಾಗದಲ್ಲ ಈ ವಾಟರ್ ಫಾಲ್ಸ್. ಮೇಲೆ ಗಿಡಗಳು, ಒಳ್ಳೆ ವ್ಯೂ, ನೇಚರು, ಒಳ್ಳೆ ನೇಚರು, ಚೆನ್ನಾಗಿದೆ. ನಾನು ಈ ಕೂರ್ಗುಟ್ಟೂರಲ್ಲಿ ಇವಾಗ ಅಬ್ಬಿ ಫಾಲ್ಸ್ಗೆ ಹೋಗ್ತಾ ಇದ್ದೀನಿ. ಅಬ್ಬಿ ಫಾಲ್ಸಲ್ಲಿ ಎಂಟ್ರಿ ಬಿಡ್ತಾರೆ, ಕೆಳಗೆ ವಾಟರ್ ಹತ್ರ ಅಂತ ಹೇಳಿದ್ದಾರೆ. ಸ್ವಲ್ಪ ಜನ ಕೆಳಗೆ ಬಿಡೋದಿಲ್ಲ, ದೂರದಿಂದನೇ ನೋಡ್ಕೊಂಬರ್ಬೇಕಂತಿದ್ದಾರೆ. ಸೊ ಅದು ಹೆಂಗೆ ಅಂತ ನೋಡ್ಕೊಂಡು ಹೋಗಬೇಕು. ದೂರದಿಂದ ಬಿಡ್ತಾರ ಇಲ್ಲ ಹತ್ತಿರದಿಂದ ಬಿಡ್ತಾರ ನೋಡ್ಕೊಂಡು ಹೋಗಬೇಕು. ಸೊ ಅದಕ್ಕೆ ಇವಾಗ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಡೌನ್ ಸೈಡ್ ಅದೇ, ತುಂಬ ಲಾಂಗ್ ಡಿಸ್ಟೆನ್ಸ್ ಇರ್ಬೋದು, ಒಂದು ಅರ್ಧ ಕಿಲೋಮೀಟ್ರ್ ಇರ್ಬೋದು. ಹೌದು, ಒಂದು ಅರ್ಧ ಕಿಲೋಮೀಟ್ರ್ ಇರ್ತದೆ ಈಸಿ. ಯಾಕೆಂದರೆ ಅದು ಗುಡ್ಡ ಎಲ್ಲದು ಅಲ್ಲಿಂದ ಕಾಣಿಸ್ತದೆ ಮೋಸ್ಟ್ಲಿ. ವಾಟರ್ ಫಾಲ್ಸ್ ಅಂದರೆ ಗುಡ್ಡದಿಂದ ಬರ್ತಲ್ಲ, ಸೊ ಒಂದು ಅರ್ಧ ಕಿಲೋಮೀಟ್ರ್ ಇರ್ತದೆ. ಸೊ ನಾನು ಇವಾಗ ಅಲ್ಲಿಗೆ ನಡ್ಕೊಂಡು ಹೋಗ್ಬೇಕು. ಆ್ಯಕ್ಚುಲಾಗಿ ಇವ್ರು ಇಲ್ಲೇನ ಒಂದು ರೋಪ್ ವೇ ಥರ ಇಡಬೇಕಾಗಿತ್ತು ಅಬ್ಬಿ ಫಾಲ್ಸ್ ಹೋಗಿ ಬರೋಕ್ಕೆ. ಈಗ ಅದು ಇಟ್ಟಿಲ್ಲಲ್ಲ, ಸೊ ನಡ್ಕೊಂಡು ಹೋಗ್ಬೇಕು. ಅರ್ಧ ಗಂಟೆ ನಡೆದು ಸುಸ್ತಾಗ್ಬಿಡ್ತದೆ. ನೀವಂತೂ ಹಿಂಗೆ ಬರೋಕ್ಕೆಲ್ಲ ಇದೆ, ಒಂದು ಪ್ಲ್ಯಾನ್ ಹಾಕ್ಕೊಂಬರ್ರಿ. ಸುಮ್ಮನೆ ಮನ್ಸಿಗೆ ಅನ್ಸ್ದಂಗೆಲ್ಲ ಬರಬೇಡ್ರಿ ಈ ಥರ ನೋಡೋಕ್ಕೆ. ನಿಮಗೆ ನಾನು ಇವಾಗ ಫಾಲ್ಸ್ ತೋರ್ಸೋಕ್ಕೆ ಇಷ್ಟು ದೂರ ಬರಬೇಕಾಗ್ತದೆ. ಸೊ ಫಾಲ್ಸನ್ನು ನೋಡ್ಕೊಂಡು ಹೋಗೋಣ. ನಿಮ್ಗೆ ಆ ಫಾಲ್ಸ್ ಹೆಂಗೆ ಇರ್ತೋ ತೋರಿಸ್ತೀನಿ. ನಾನು ಕೂಡ ಫಾಲ್ಸ್ ನೋಡಿಲ್ಲ, ಸೊ ಆ ಫಾಲ್ಸ್ ಹೆಂಗಿರ್ತೋ ನೋಡ್ತೀನಿ. ನಿಮಗೆ ತೋರಿಸ್ಬೇಕು ಆ ಫಾಲ್ಸ್ ಅನ್ನೋದು ಮೇಯ್ನ್ ಇಂಟ್ರೆಸ್ಟ್ ನನಗೆ. ಸೊ ಅದಕ್ಕೋಸ್ಕರ 200 ಕಿಲೋಮೀಟ್ರಿಂದ ಬಂದೆ, ಮೈಸೂರಿಂದ ಇಲ್ಲಿವರೆಗೆ ಬಂದಿದ್ದೇನೆ. ನಿಮಗೆ ಅಬ್ಬಿ ಫಾಲ್ಸ್, ವಾಟರ್ ಫಾಲ್ಸ್ ಮತ್ತು ಅದು ಏನೋ ತೋರಿಸ್ತೀನಲ್ಲ ಆ ಥರ ವ್ಯೂ ಪಾಯಿಂಟ್ಸ್ ಇವೆಲ್ಲ ತೋರ್ಸೋಕ್ಕೆ 200 ಕಿಲೋಮೀಟ್ರಿಂದ ಬಂದಿದ್ದೀನಿ. ಮೇಯ್ನ್ ಮೋಟಿವೇಶನ್ ಏನಂದರೆ ಇಂಟೆನ್ಷನು, ನೀವೆಲ್ಲರೂ ಸಾತ್ವಿಕ ಆಹಾರ ತಿನ್ನಬೇಕು. ಸಾತ್ವಿಕ ಆಹಾರ ತಿಂದು ಅಧರ್ಮನ ನಿಲ್ಲಿಸಬೇಕು. ಎಸ್, ಸಾತ್ವಿಕ ಆಹಾರ ತಿಂದು ಅಧರ್ಮ ನಿಲ್ಲಿಸಿ ಸತ್ಯ ಮಾತಾಡಬೇಕು. ಟ್ರೂತ್ಫುಲ್ನೆಸ್, ನೀವು ತಪ್ಪು ಮಾಡಿದ್ರಿ ಸರಿ ಮಾತಾಡಿ ಸತ್ಯ ಮಾತಾಡಬೇಕು. ಎಲ್ಲಿ ದಯಾ ಕರುಣೆ ತೋರ್ಸೋಕೆ ಬರ್ತು ಅಲ್ಲಿ ಕರುಣೆ ದಯನ ತೋರಿಸ್ಬೇಕು. ಅಲ್ಲಿ ಕರುಣೆ ದಯ ತೋರಿಸ್ಬೇಕು. ಸಾತ್ವಿಕ ಆಹಾರ ತಿನ್ನಬೇಕು ಅಷ್ಟೇ. ಆಮೇಲೆ ನೀವು ಅಧರ್ಮನ ನಿಲ್ಲಿಸ್ಬೇಕು. ಹಿಂಗೆ
ಅದರ ಮನೆ ಇಸ್ಬೇಕು. ನೀವು ಹೀಗೆಲ್ಲ ಇದ್ದರೆ ಆವಾಗ ನೀವು ಸತ್ಯಯುಗಕ್ಕೆ ಬರ್ತೀರಿ. ಸೊ ಸತ್ಯಯುಗಕ್ಕೆ ಹೋಗ್ಬೇಕಂದ್ರೆ ಇವೆಲ್ಲ ಫಾಲೋ ಮಾಡಬೇಕು. ಇದೊಂಥರ ಸ್ಪಿರಿಚುವಲ್ ಜರ್ನಿ ಥರ. ಸತ್ಯಯುಗಕ್ಕೆ ಹಿಂಗೆ ಹೋಗ್ಬೇಕು, ಸತ್ಯಯುಗಕ್ಕೆ ಹೋಗೋದು ಹಿಂಗೆ ಅಂತ. ಸೊ ಇದು ಸ್ಪಿರಿಚುವಲ್ ಜರ್ನಿ. ಸೊ ನಾನು ನಿಮ್ಗೆ ವಾಟರ್ ಫಾಲ್ಸ್ ಹೆಂಗದಂತ ತೋರಿಸ್ತೀನಿ. ನೀವು ತಪಸ್ಸು ಮಾಡಬೇಕು, ಮೆಡಿಟೇಷನ್. ದಿನ ಮೆಡಿಟೇಷನ್ನು ತಪಸ್ಸು ಏನು ಕೆಲಸ ಮಾಡಿದ್ರು ಮೆಡಿಟೇಷನ್ ಥರ ಮಾಡಬೇಕು, ಒಂದು ತಪಸ್ಸು ಥರ ಮಾಡಬೇಕು. ಏನನ್ನ ಮಾಡಲಿ ಒಂದು ತಪಸ್ಸು ಥರ ಮಾಡಿದ್ರೆ ಹಾಗೆ ತಪಸ್ಸು ಮಾಡಬೇಕು. ಅದು ಮೇಯ್ನ್ ಇರೋದು ಅದು. ಸೊ ನಾವಿವಾಗ ಅಬ್ಬಿ ಫಾಲ್ಸ್ ಹತ್ರ ಬರ್ತಾಯಿದ್ದೀವಿ. ಫಾಲ್ಸ್ ಒಳಗೆ ಯಾರನ್ನೂ ಇಳಿಯೋಕ್ಕೆ ಬಿಡೋದಿಲ್ಲ. ಫಾಲ್ಸ್ ಒಳಗೆ ಯಾರನ್ನೂ ಇಳಿಯೋಕ್ಕೆ ಬಿಡ್ತಾಯಿದ್ರು. ಸೊ ದೂರದಿಂದನೇ ಫಾಲ್ಸು ನೋಡಬೇಕಾಗುತ್ತೆ. ಸೊ ನಿಮಗೆ ನಾನು ಈ ಫಾಲ್ಸ್ನ ಒಂದು ವ್ಯೂ ತೋರಿಸ್ತೀನಿ. ನಾನು ಹಿಂದೆ ಇರೋದಲ್ಲ ಅದು ಅಬ್ಬಿ ಫಾಲ್ಸ್. ಸೊ ನಾನು ಹಿಂದೆ ಇರೋದು ಅಬ್ಬಿ ಫಾಲ್ಸ್. ಅದನ್ನು ತೋರ್ಸೋಕ್ಕೆ 200 ಕಿಲೋಮೀಟ್ರಿಂದ ಬಂದಿದ್ದೀನಿ. ನೋಡಿರಿ ಹಿಂಗದ ವ್ಯೂ ಹಿಂಗದೆ. ಫಾಲ್ಸ್ ಚೆನ್ನಾಗದ ನೋಡಿ. ಅದು ನಾನು ಈ ಫಾಲ್ಸ್ ತೋರ್ಸೋಕ್ಕೆ ಮತ್ತು 10 ದಿನ ನಡ್ಕೊಂಡ್ಬಂದು ತುಂಬ ಆಯಾಸ.